ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಮತ್ತೊಬ್ಬರನ್ನು ತಾತ್ಸಾರ ಮಾಡಬೇಡ. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ಬಿಡ್ರಿ, ಪರಲೋಕ ರಾಜ್ಯವು ಅವರದು, ಅವ್ರನ್ನ ಗದರಿಸಬೇಡ್ರಿ. ನಾ ಚಿಕ್ಕ ಮಕ್ಕಳನ್ನ ಪ್ರೀತಿಸ್ತೇನೆ. ಅದರೊಟ್ಟಿಗೆ ಹೇಳ್ತಾ ಇದ್ದಾರೆ, ತಾತ್ಸಾರ ಮಾಡಬಾರದು. ನೋಡ್ರಿ, ನಾವು ಕೇವಲ ಚಿಕ್ಕ ಮಕ್ಕಳನ್ನು ಮಾತ್ರವಲ್ಲ, ಯಾರನ್ನೂ ಕೂಡ ತಾತ್ಸಾರ ಮಾಡಬಾರದು. ಸಾಮಾನ್ಯವಾಗಿ ನಾವು ನಮಗಿಂತ ವಯಸ್ಸಿನಲ್ಲಿ, ವಿದ್ಯಾಭ್ಯಾಸದಲ್ಲಿ, ಅಂತಸ್ತಿನಲ್ಲಿ ಕಡಿಮೆ ಇರುವವರಿಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅವರ ಕುರಿತಾಗಿ ಒಂದು ತಾತ್ಸಾರ ಮನೋಭಾವ ಉಳ್ಳವರಾಗಿರುತ್ತೇವೆ. ಇವರೇನು ಇಷ್ಟೇ, ಇವರೆಷ್ಟರವರು, ಸುಲಭವಾಗಿ ಹೀನವಾಗಿ ಅವರ ಕುರಿತಾಗಿ ಮಾತಾಡಿಬಿಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದಂತೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 18 ವಯಸ್ಸು ಕೂಡ ತುಂಬದ ಒಬ್ಬ ಯೌವನಸ್ಥ, ದೇವರು ಅವನನ್ನು ಶಕ್ತವಾಗಿ ಉಪಯೋಗಿಸ್ತಾ ಇದ್ದರು. ಆಗ D.L. ಮೂಡಿಯವರ ಚಿಕಾಗೋ ನಗರ ಆಲಯದಲ್ಲಿ ಪ್ರಸಂಗ ಮಾಡಲು ಅವ್ರನ್ನ ಕರೆಸಿ, ಪಾಸ್ಟರ್ ಅವರು ಬಹಳ ಒಳ್ಳೆ ರೀತಿ ಪ್ರಸಂಗ ಮಾಡ್ತಾರಂತ ಹೇಳಿದಾಗ, ಮೂಡಿಯವರು, ಅವನು ಚಿಕ್ಕ ಹುಡುಗ, ಇನ್ನೂ ಯೌವನ ಪ್ರಾಯಕ್ಕೆ ಬಂದಿಲ್ಲ, ಅವನನ್ನು ನಮ್ಮ ಸಭೆಗೆ ಆಲಯಕ್ಕೆ ಕರೆದು ಪ್ರಸಂಗ ಮಾಡಲಿಕ್ಕೆ ಬಿಡಬೇಕಾ ಎಂಬುದಾಗಿ ಅವರು ಅವನ ತಾತ್ಸಾರ ಮನೋಭಾವದಿಂದ ಹಾಗೇ ಬಿಟ್ಟರಂತೆ. ಕೆಲವು ತಿಂಗಳಾಯಿತು, ವರ್ಷಗಳಾಯಿತು. ತಿರುಗಿ ಮತ್ತೆ ಇನ್ನೊಂದು ಸಂದರ್ಭ ಬಂದಾಗ, ಓಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವನಿಗೊಂದು ಚಾನ್ಸ್ ಕೊಡೋಣ ಎಂಬುದಾಗಿ ಆ ಯೌವನಸ್ಥ ಮಗನಿಗೆ ಒಂದು ಅವಕಾಶವನ್ನು ಕೊಟ್ಟರಂತೆ. ಆ ಒಂದು ಅವಕಾಶವನ್ನು ಪಡೆದಂಥ ಆ ಯೌವನಸ್ಥನು ಆ ಆಲಯದಲ್ಲಿ ಬಂದು ಪ್ರಸಂಗವನ್ನು ಮಾಡಿದಾಗ ಅನೇಕ ಹಿಂಜರಿದು ಹೋದಂಥ ಅನೇಕ ಜನರು ದೇವರಿಗೆ ತಮ್ಮ ಹೃದಯವನ್ನು ಒಪ್ಪಿಸಿಕೊಟ್ರಂತೆ. ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ದೇವರು ಶಕ್ತವಾಗಿ ಚಲಿಸಿದ್ರಂತೆ. ಆಗ ಮೂಡಿಯವರು ಹೇಳಿದಂಥ ಅಥವಾ ತೀರ್ಮಾನಿಸಿಕೊಂಡಂಥ ಒಂದು ಸಂಗತಿ, ನಾನು ಅವನು ಚಿಕ್ಕ ಹುಡುಗ ಎಂಬುದಾಗಿ ತಾತ್ಸಾರ ಮಾಡಿದೆ, ಆದರೆ ದೇವರು ಅವನನ್ನೇ ನಮ್ಮ ಆಲಯದಲ್ಲಿ ಶಕ್ತವಾಗಿ ಉಪಯೋಗಿಸಿದ್ದಾರೆ. ಇನ್ನು ಮುಂದೆ ನಾನು ಯಾರನ್ನು ಕೂಡ ತಾತ್ಸಾರ ಮನೋಭಾವದಿಂದ ನೋಡುವುದಿಲ್ಲ ಎಂಬುದಾಗಿ ಒಪ್ಪಿಸಿಕೊಟ್ರಂತೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ನಾವು ಮುಖ ನೋಡಿ ಮೊಳ ಹಾಕ್ತೇವೆ. ಅವರ ತೋರಿಕೆಯನ್ನು ನೋಡಿ, ಅವರ ಬಟ್ಟೆಯನ್ನು ನೋಡಿ, ಅವರ ಎಜುಕೇಷನನ್ನು ನೋಡಿ. ಅದರ ದೇವರು ಹೇಳ್ತಾ ಇದ್ದಾರೆ, ಯಾರನ್ನೂ ತಾತ್ಸಾರ ಮಾಡಬೇಡ. ದಾವೀದನನ್ನು ಮನೆಯವರು, ತಂದೆ ತಾತ್ಸಾರ ಮಾಡಿದರು. ದೇವರೇನು ಮಾಡಿದ್ದಾರೆ? ತಾತ್ಸಾರ ಮಾಡಲಿಲ್ಲ. ಇಸ್ರಾಯೇಲ್ ದೇಶದ ಸ್ತೋತ್ರ ಅರಸನನ್ನಾಗಿ ದೇವರು ಮಾರ್ಪಡಿಸಿದರು. ಅದು ಮಾತ್ರವಲ್ಲ, ಯೋಸೇಫನು ಒಳ್ಳೆ ಕನಸು ಕಾಣ್ತಾನೆ. ತನ್ನ ಸಹೋದರರಿಗೆ, ತಂದೆಗೆ ತಿಳಿಸಿದ, ಏನು ನಿನ್ನ ಒಟ್ಟಿಗೆ ದೇವರು ಮಾತಾಡಿದ್ದಾರಾ, ನಿನಗೆ ನಾವು ಸೆಲ್ಯೂಟ್ ಹೊಡಿತೇವಾ ಅಂಥೇಳಿ ಸಹೋದರರು, ತಂದೆ ತಾಯಿ ಎಲ್ಲರೂ ಅವನನ್ನು ಅಪಹಾಸ್ಯಗೈದರು, ತಾತ್ಸಾರ ಮಾಡಿದರು. ಒಂದು ದಿನ ಬಂದಾಗ ಯೋಸೇಫನನ್ನು ದೇವರು ಪ್ರಧಾನಮಂತ್ರಿಯಾಗಿ ಮಾರ್ಪಡಿಸಿದರು. ಸ್ತೋತ್ರ. ಆ ದಿನ ತಾತ್ಸಾರ ಮಾಡಿದ ಜನರೇ ಅವನಿಗೆ ಸೆಲ್ಯೂಟ್ ಹೊಡೆದರು. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ಯಾರನ್ನೂ ತಾತ್ಸಾರ ಮಾಡಬೇಡ್ರಿ. ಕೆಲವು ಸಾರಿ ದೇವರು ಸಾಧಾರಣ ಜನರ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನೋಡ್ರಿ, ಇಬ್ಬರು ಪ್ರಾರ್ಥನೆಗಾಗಿ ಆಲಯಕ್ಕೆ ಹೋದ್ರಂತೆ. ಯಾರು? ಫರಿಸಾಯದವನು, ಸುಂಕದವನು. ಆ ಫರಿಸಾಯನು ಸುಂಕದವನನ್ನು ಹೀನವಾಗಿ ನೋಡಿದ. ದೇವರೇ, ಇವನ ಥರ ಅಲ್ಲ, ಇವನ ಥರ ಪಾಪಿ ಅಲ್ಲ, ಇವನ ಥರ ನಾನು ದ್ರೋಹಿ ಅಲ್ಲ, ನಾನು ನಿನ್ನ ಸಮ್ಮುಖದಲ್ಲಿ ಉಪವಾಸ ಮಾಡ್ತೇನೆ, ಪ್ರೇಯರ್ ಮಾಡ್ತೇನೆ. ಆದರೆ ದೇವರು ವಾಕ್ಯ ಕೇಳುತ್ತದೆ, ಆ ಇಬ್ಬರಲ್ಲಿ ಯಾರ ಪ್ರಾರ್ಥನೆ ದೇವರು ಕೇಳಿದ್ರಂತೆ? ಆ ಸುಂಕದವನ ಪ್ರಾರ್ಥನೆಯನ್ನು ದೇವರು ಕೇಳಿದರು. ಆ ಫರಿಸಾಯನ ಪ್ರಾರ್ಥನೆಯನ್ನು ದೇವರು ಕೇಳಲಿಲ್ಲ. ಕಾರಣ, ಆ ಸುಂಕದವನನ್ನು ತಾತ್ಸಾರ ಮನೋಭಾವದಿಂದ ನೋಡಿದೆ. ಇವತ್ತು ಕೂಡ ಅನೇಕ ದೇವ ಜನರು, ಅನೇಕ ದೇವ ಮಕ್ಕಳು ಸಭೆಗೆ ಬರುವಾಗ ಅವರ ಕುರಿತಾಗಿ ತಾತ್ಸಾರ ಮಾಡ್ತೇವೆ.
ತಾಸ್ತಾರವಾಗಿ ನೋಡಬೇಡ್ರೆ. ಇವತ್ತು ನಮ್ಮ ಕೆಲಸದ ಸ್ಥಳದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ ಮತ್ತೊಬ್ಬರನ್ನು ನಾವು ಹೀನವಾಗಿ ನೆನೆಸಬಾರದು. ನಮ್ಮ ಕ್ರಿಯೆಗಳಿಂದ, ಮಾತುಗಳಿಂದ, ನೋಟಗಳಿಗಿಂತ ಸ್ತೋತ್ರ ನನಗಿಂತ ಅವರು ದೊಡ್ಡವರು, ಶ್ರೇಷ್ಠರು ಎಂಬುದಾಗಿ ನಾವು ತಿಳಿಯಬೇಕು. ಅದಕ್ಕೆ ಫಿಲಿಪ್ಪಿ ಪತ್ರಕ್ಕೆ 2ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎನಿಸಬೇಕಂತೆ. ಹಾಗಾದರೆ ನನ್ನನ್ನು ಬಿಟ್ಟರೆ ಇದನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನನ್ನಿಂದಲೇ ಸಾಧ್ಯ ಎಂಬುದಾಗಿ ಅಹಂಕಾರ ಪಡಬೇಡ್ರಿ, ಹೆಮ್ಮೆ ಪಡಬೇಡ್ರಿ. ದೇವರ ಮನಸ್ಸು ಮಾಡಿದ್ರೆ ಕತ್ತೆಯಿಂದಲೂ ಮಾತನಾಡಿಸಲು ದೇವರಿಗೆ ಸಾಧ್ಯ. ಕತ್ತೆ ಮೂಲಕ ಯಾರ ಜೊತೆ ದೇವರು ಮಾತಾಡಿದರೆ? ಬಿಳಾಮನ ಜೊತೆಯಲ್ಲೇ ಮಾತನಾಡಿದರು. ಹಾಗಾದರೆ ಯಾರನ್ನೂ ತಾಸ್ತಾರ ಮಾಡುವುದು ಬೇಡ. ಪ್ರತಿಯೊಬ್ಬರನ್ನು ಗೌರವಿಸೋಣ, ಪ್ರತಿಯೊಬ್ಬರನ್ನು ಘನಪಡಿಸೋಣ. ಕ್ರಿಸ್ತೇಸುವಿನ ಮನಸ್ಸು ನಮ್ಮಲ್ಲಿ ಇರುವುದಾದರೆ ನಾವು ಯಾರನ್ನು ಹೀನವಾಗಿ ನೆನೆಸುವುದಿಲ್ಲ. ವಿದ್ಯಾರ್ಹತೆ ಇಲ್ಲದ ನಮ್ಮ ತಂದೆ ತಾಯಿಗಳನ್ನು ಹೀನವಾಗಿ ನೆನೆಸದೇ ಇರೋಣ. ನಮ್ಮ ಮುಂದೆಗಿರುವ ಜ್ಞಾನ ಕೊರತೆಯುಳ್ಳ ಸಹೋದರ ಸಹೋದರಿಯರನ್ನು ಹೀನವಾಗಿ ನೆನೆಸದೇ ಇರೋಣ. ಸಭೆಯಲ್ಲಿ ಆತ್ಮೀಕ ಜೀವಿತದಲ್ಲಿ ಕೊರತೆಯುಳ್ಳ ವಿಶ್ವಾಸಿಗಳನ್ನು ಹೀನವಾಗಿ ನೆನೆಸದೇ ಇರೋಣ. ಕ್ರಿಸ್ತನು ನೆನೆಸುವ ಹಾಗೆ, ದೇವರು ದೃಷ್ಟಿಸುವ ಹಾಗೆ ಸ್ತೋತ್ರ ನಾವು ಸಹ ಮತ್ತೊಬ್ಬರನ್ನು ಶ್ರೇಷ್ಠವಾಗಿ ನೆನೆಸೋಣ. ಮತ್ತೊಬ್ಬರನ್ನು ತಾಸ್ತಾರ ಮಾಡುವುದು ಬೇಡ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರ. ಅನೇಕ ಸಾರಿ ದೇವರೇ ನಾವು ಇತರರನ್ನು, ದೇವರೇ ಬೇರೆಯವರನ್ನು ನೋಡುವಾಗ ಅವರಿಗಿಂತ ನಾನು ಬೆಸ್ಟ್ ಆಗಿದ್ದೇನೆ ಎಂಬಂಥ ತಾಸ್ತಾರ ಮನೋಭಾವವುಳ್ಳವರಾಗಿ ಎಷ್ಟೋ ಸಾರಿ ಅಹಂಕಾರ ಪಟ್ಟದ್ದುಂಟು. ನಮ್ಮನ್ನು ಕ್ಷಮಿಸ್ರಿ. ಯಾರನ್ನೂ ಸಹ, ಅದು ಚಿಕ್ಕವರಾಗಿರಲಿ, ದೊಡ್ಡವರಾಗಲಿ, ಹಿರಿಯರಾಗಲಿ, ಕಿರಿಯರಾಗಲಿ, ದೇವರೇ ಅವರನ್ನು ನೀವು ನೋಡುವ ದೃಷ್ಟಿಯಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಹಾಯ ಮಾಡಿ. ಯಾರನ್ನು ಕೂಡ ನಾವು ತಾಸ್ತಾರ ಮಾಡಬಾರ್ದು. ನಿನ್ನ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ನೋಡಿದ, ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಅದ್ಭುತವಾಗಿ ನಿನ್ನ ಜನರನ್ನು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಯಾರನ್ನು ತಾಸ್ತಾರ ಮಾಡುವುದು ಬೇಡ. ಪ್ರತಿಯೊಬ್ಬರನ್ನು ಘನಪಡಿಸೋಣ. ಪ್ರತಿಯೊಬ್ಬರನ್ನು ನಮಗಿಂತ ಅವರು ಬೆಸ್ಟ್ ಎಂಬುದಾಗಿ ಎನಿಸೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.